ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಿನಿಮಾಗಳನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ. ಫ್ರೀ ಇದ್ದಾಗ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ನೋಡ್ತೀವಿ. ಸಿನಿಮಾ ನೋಡಿಕೊಂಡು ಆಚೆ ಬಂದ ಮೇಲೆ ನಮ್ಮ ಕೆಲಸಗಳಲ್ಲಿ ನಾವು ನಿರತರಾಗ್ತೀವಿ. ಆದರೆ ಕೆಲವೊಂದು ಸಿನಿಮಾಗಳು ನಾವು ನೋಡಿ ಆದಮೇಲೂ ಕೂಡ ಅದು ನಮ್ಮನ್ನು ಕಾಡುತ್ತೆ. ಸಿನಿಮಾದಲ್ಲಿನ ಎಮೋಷನ್, ಆ ಹೀರೋ ಅನುಭವಿಸುವಂತಹ ಕಷ್ಟಗಳು, ನೋವುಗಳು ನಮಗೆ ಕನೆಕ್ಟ್ ಆಗಬಹುದು. ಇಲ್ಲ ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಮ್ಮನ್ನು ಡಿಸ್ಟರ್ಬ್ ಮಾಡಬಹುದು. ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದೊಂದು ಸಿನಿಮಾಗಳು ನಾವು ನೋಡಿ ಆದಮೇಲೂ ಕೂಡ ಅದು ನಮ್ಮನ್ನು ಕಾಡುತ್ತೆ. ಅದರಲ್ಲಿ ಹೆಚ್ಚಾಗಿ ಕ್ಲೈಮ್ಯಾಕ್ಸ್ನಲ್ಲಿ ದುರಂತ ಅಂತ್ಯ ಕಂಡಂತಹ ಸಿನಿಮಾಗಳು ನಮ್ಮ ಮನಸ್ಸನ್ನು ಭಾರ ಮಾಡಬಹುದು. ಅಂಥದ್ದೇ ದುರಂತ ಅಂತ್ಯ ಕಂಡು ನಮ್ಮನ್ನು ಡಿಸ್ಟರ್ಬ್ ಮಾಡಿದಂತಹ ನಮ್ಮ ಕನ್ನಡ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಅಂಬಾರಿ. ಪ್ರತಿಯೊಬ್ಬ ಪ್ರೇಮಿಯೂ ಕೂಡ ಒಮ್ಮೆ ತನ್ನ ಹುಡುಗಿನ ತಾಜ್ ಮಹಲ್ಗೆ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆಯನ್ನು ಹೊಂದಿರ್ತಾನೆ. ಇಲ್ಲೂ ಕೂಡ ಒಬ್ಬ ಪ್ರೇಮಿ ತನ್ನ ಹುಡುಗಿಯ ಹುಟ್ಟುಹಬ್ಬಕ್ಕೆ ತಾಜ್ ಮಹಲ್ಗೆ ಕರ್ಕೊಂಡು ಹೋಗುವಂತಹ ಆಸೆ ಪಡ್ತಾನೆ. ಆ ಇಬ್ಬರು ಪ್ರೇಮಿಗಳು ಕರ್ನಾಟಕದಿಂದ 1900 ಕಿಲೋಮೀಟರ್ ದೂರ ಇರುವಂತಹ ತಾಜ್ ಮಹಲ್ಗೆ ಸೈಕಲ್ನಲ್ಲಿ ಹೋಗ್ತಾರೆ. ಇದು ರಿಯಾಲಿಟಿಯಲ್ಲಿ ಕಷ್ಟ ಅನಿಸಿದ್ರು ಸಿನಿಮಾದಲ್ಲಿ ಧನು, ಸರು ಅನ್ನೋ ಈ ಇಬ್ಬರು ಪ್ರೇಮಿಗಳ ಜರ್ನಿ ನಮಗೆ ಇಷ್ಟ ಆಗಿತ್ತು. ಧನು ಸೈಕಲ್ನಲ್ಲಿ ಅಂಬಾರಿ ಮಾಡಿಕೊಂಡು ಆ ಅಂಬಾರಿಯಲ್ಲಿ ತನ್ನ ಹುಡುಗಿನ ಕೂರಿಸ್ಕೊಂಡು ತಾಜ್ ಮಹಲ್ಗೆ ಕರ್ಕೊಂಡೋಗಿ ಅಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾನೆ. ಅದೇ ರೀತಿ ಸೈಕಲ್ನಲ್ಲೇ ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ತಾನೆ ಕೂಡ. ಆದರೆ ತಾಳಿ ಕಟ್ಟೋ ಮುಂಚೆಯೇ ಧನು ಸಾವನ್ನಪ್ಪಿರ್ತಾನೆ. ಇದನ್ನು ನೋಡಿದಾಗ ಎಂಥವರ ಕಣ್ಣಲ್ಲೂ ನೀರು ಬರೋದಂತೂ ಸತ್ಯ. ಅದರಲ್ಲೂ ಲವರ್ಸ್ಗಳಿಗೆ ತುಂಬಾ ಕಾಡುತ್ತೆ ಇದರ ಕ್ಲೈಮ್ಯಾಕ್ಸ್. ವಿ ಹರಿಕೃಷ್ಣರವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಈಗಲೂ ಎಷ್ಟೋ ಜನರ ಫೇವ್ರೇಟ್. ಸಿನಿಮಾ ಜೊತೆಗೆ ಆ BGM ಕೂಡ ನಮ್ಮ ತಲೆಯಲ್ಲಿ ಹೊಳೆಯುತ್ತೆ. ಈಗಲೂ ಅಂಬಾರಿ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ, ಹೋಗಿ ನೋಡಿ. ದಿಯಾ. ಈ ಸಿನಿಮಾ ಥಿಯೇಟರ್ಗಿಂತ OTTಯಲ್ಲೇ ಜಾಸ್ತಿ ಸೌಂಡ್ ಮಾಡಿದ್ದು. ಇದರ ಕ್ಲೈಮ್ಯಾಕ್ಸ್ ಆ ಥರ ಇಲ್ಲ ಅಂದಿದ್ರೆ ಇದೊಂದು ಸೇಮ್ ಲವ್ ಸ್ಟೋರಿ ಟೆಂಪ್ಲೇಟ್ನ ಸಿನಿಮಾ ಆಗೋಗ್ತಿತ್ತು. ಆದರೆ ಹೀರೋ ಕ್ಲೈಮ್ಯಾಕ್ಸ್ನಲ್ಲಿ ದುರಂತ ಅಂತ್ಯ ಕಾಣುವುದರಿಂದ ಇದೊಂದು ಡಿಫ್ರೆಂಟ್ ಲವ್ ಸ್ಟೋರಿ ಸಿನಿಮಾ ಅಂತ ಅನಿಸುತ್ತೆ. ಹಾಗೆ ಅದೇ ನಮ್ಮನ್ನು ಕಾಡೋದು ಕೂಡ. ಈ ಪಾತ್ರಗಳು ನಮ್ಮನ್ನು ಎಷ್ಟು ಅಟ್ರ್ಯಾಕ್ಟ್ ಮಾಡಿತ್ತು ಅಂದರೆ ಎಷ್ಟೋ ಜನ ಡೈರೆಕ್ಟರ್ನ ಬೈದ್ಕೊಂಡಿದ್ದು ಉಂಟು. ಕ್ಲೈಮ್ಯಾಕ್ಸ್ನ ಬೇರೆ ಥರ ಮಾಡಬಹುದಿತ್ತು ಅಲ್ವಾ ಅಂತ. ಪ್ರೀತಿಯ ಮಂಪರ್ನಲ್ಲಿ ತೇಲುವಂತಹ ಹುಡುಗಿಯ ಭಾವನೆಗಳನ್ನು ಗ್ರಾಫಿಕ್ನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ಡೈರೆಕ್ಟರ್. ಲಾಕ್ಡೌನ್ ಟೈಮಲ್ಲಿ ಈ ಸಿನಿಮಾ OTTಯಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿತ್ತು. ನೋಡಿ ಆದಮೇಲೂ ಕೂಡ ಕಾಡುವಂತಹ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಈ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿ ಲಭ್ಯವಿದೆ. ಒಂದೊಳ್ಳೆ ಲವ್ ಸ್ಟೋರಿ ಸಿನಿಮಾ ನೋಡಬೇಕು ಅಂದ್ಕೊಂಡ್ರೆ ನೋಡಿ. ಲವ್ ಮಾಕ್ಟೇಲ್. ಇದು ಕೂಡ ಥಿಯೇಟರ್ಗಿಂತ OTTಯಲ್ಲೇ ಜಾಸ್ತಿ ಸೌಂಡ್ ಮಾಡಿದ್ದು. ಡಾರ್ಲಿಂಗ್ ಕೃಷ್ಣರವರ ಚೊಚ್ಚಲ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ನಿಧಾನವಾಗಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿತ್ತು. ನಿಧಿ ಅನ್ನೋ ಪಾತ್ರ ಕೊನೆಯಲ್ಲಿ ದುರಂತ ಅಂತ್ಯ ಕಾಣುವುದರಿಂದ ಈ ಸಿನಿಮಾ ನೋಡಿ ಆದಮೇಲೂ ಕೂಡ ನಮ್ಮನ್ನು ಕಾಡುತ್ತೆ. ಸಿನಿಮಾನ ತುಂಬ ರಿಯಾಲಿಟಿಗೆ ಕನೆಕ್ಟ್ ಆಗೋ ಥರ, ಹಾಗೆ ಎಲ್ಲರಿಗೂ ಇಷ್ಟ ಆಗೋ ಥರ ತೆಗೆದಿರೋ ಡಾರ್ಲಿಂಗ್ ಕೃಷ್ಣರವರು ತಮ್ಮ ಮೊದಲ ಪ್ರಯತ್ನದಲ್ಲಿ. ಮೀಸೆ ಚಿಗುರಿದಾಗ ಆಗೋ ಲವ್, ಕಾಲೇಜ್ ಲೈಫ್ನಲ್ಲಿ ಆಗುವ ಲವ್, ಎಲ್ಲವನ್ನ ಮೀರಿ ಜವಾಬ್ದಾರಿ ಎಂಬ ಹೊರೆಯನ್ನು ಹೆಗಲ ಮೇಲೆ ಹೊರುವಾಗ ಆಗುವಂತಹ ಲವ್ ಸ್ಟೋರಿಗಳನ್ನು ರಿಯಾಲಿಟಿಗೆ ಮ್ಯಾಚ್ ಆಗುವಂತೆ ಈ ಸಿನಿಮಾದಲ್ಲಿ ಇತ್ತು. ಆ ಕಾರಣಕ್ಕಾಗಿಯೇ ಈ ಸಿನಿಮಾನ ಎಲ್ಲ ವರ್ಗದ ಪ್ರೇಕ್ಷಕರು ತುಂಬ ಇಷ್ಟಪಟ್ಟರು. ಶೋಕಿ ಮಾಡೋಕ್ಕೆ ಜೋ ಥರದ ಸುಂದರವಾದ ಹುಡುಗಿ ಬೇಕು, ಆದರೆ ಜೀವನ ಮಾಡೋಕ್ಕೆ ನಿಧಿ ಥರದ ಹುಡುಗಿ ಬೇಕು ಅಂತ ಈ ಸಿನಿಮಾದ ಕ್ಯಾರೆಕ್ಟರ್ಗಳನ್ನ ತಮ್ಮ ತಮ್ಮ ಭಾವನೆಗಳಿಗೆ ತಕ್ಕನಾಗಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾಯಿದ್ರು. ಅಷ್ಟು ಈ ಸಿನಿಮಾ ಪಾಪ್ಯುಲರ್ ಆಗಿತ್ತು. ಕ್ಲೈಮ್ಯಾಕ್ಸ್ನಲ್ಲಿ ನಿಧಿ ಕ್ಯಾನ್ಸರ್ನಿಂದ ಸಾವನ್ನಪ್ಪುವಂತಹ ದೃಶ್ಯವಂತೂ ಈಗ ನೋಡಿದರೂ ನಮ್ಮ ಹೃದಯ ಭಾರವಾಗುತ್ತೆ. ಈ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಒಂದೊಳ್ಳೆ ಸಿನಿಮಾ ನೋಡಬೇಕು ಅಂದ್ಕೊಳ್ಳೋರು ವಿಸಿಟ್ ಮಾಡಿ ನೋಡಿ. ತಾಜ್ ಮಹಲ್. ಏಜಿಗೆ ಬಂದ ಹುಡುಗರನ್ನು ಯಾವುದಾದರೂ ಒಂದು ಹುಡುಗಿ ಆಕರ್ಷಣೆ ಮಾಡಿರ್ತಾಳೆ. ಆವಾಗ ಅವನ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ಓದೋದನ್ನು ಮರೆತು ಯಾವಾಗಲೂ ಆ ಹುಡುಗಿಯ ಗುಂಗಿನಲ್ಲೇ ಇರ್ತಾನೆ. ಪ್ರೀತಿ ಅನ್ನೋದು ಹೇಗೆ ನಮ್ಮ ಜೀವನದಲ್ಲಿ ನಾವು ಸುಂದರ ಕ್ಷಣಗಳನ್ನು ಅನುಭವಿಸೋ ಥರ ಮಾಡುತ್ತೋ ಅದೇ ರೀತಿ ನಮ್ಮ ಜೀವನವನ್ನು ಕೂಡ ಹಾಳು ಮಾಡುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ನಾನು ಇಷ್ಟಪಡ್ತಾ ಇರೋ ಹುಡುಗಿ ನನ್ನನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಹೇಳೋಕೆ ಆಗದೆ ಹೀರೋ ಒದ್ದಾಡ್ತಾನೆ. ಕೊನೆಯಲ್ಲಿ ಎಲ್ಲವನ್ನ ಕಳೆದುಕೊಂಡು ಪರೀಕ್ಷೆಯಲ್ಲೂ ಸಹ ಫೇಲಾಗಿ ನಾನು ಸೋತೆ ಅಂತ ತಂದೆಯ ಬಳಿ ಬಂದು ನಿಲ್ಲುವ ದೃಶ್ಯ ನಮ್ಮನ್ನು ತುಂಬ ಕಾಡಿತ್ತು. ಆಗ ತಂದೆ, ನಾನೇ ದುಡಿದು ಸಾಕ್ತೀನಿ ಮಗನೇ, ನೀನು ಧೈರ್ಯ ಕಳ್ಕೊಬೇಡ ಅಂತ ಹೇಳುವಾಗ ನಮ್ಮ ಕಣ್ಣು ತುಂಬಿ ಬರುತ್ತೆ. ಆದರೂ ಕೂಡ ಹೀರೋ ಕ್ಲೈಮ್ಯಾಕ್ಸ್ನಲ್ಲಿ ದುರಂತ ಅಂತ್ಯ ಕಾಣ್ತಾನೆ. ಇದು ನೈಜ ಆಧಾರಿತ ಕಥೆ ಎಂದು ಡೈರೆಕ್ಟರ್ R. ಚಂದ್ರರವರು ಹೇಳ್ಕೊಂಡಿದ್ರು. ಕೊನೆಯಲ್ಲಿ ಮಗನ ಸಮಾಧಿಯನ್ನು ತಂದೆ ಕಾಯುವುದನ್ನು ನೋಡಿದಾಗ ಲವ್ ಅನ್ನೋದು ಎಷ್ಟು ಡೇಂಜರ್ ಅಲ್ವಾ ಅಂತ ಅನಿಸುತ್ತೆ. ತಂದೆಯ ಸಾವನ್ನು ಮಗ ನೋಡಬೇಕು, ಆದರೆ ಮಗನ ಸಾವನ್ನು ತಂದೆ ಯಾವತ್ತೂ ನೋಡಬಾರ್ದು. ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಯೂತ್ಗಳಿಗೆ ಒಂದೊಳ್ಳೆ ಮೆಸೇಜ್ ಇರೋ ಸಿನಿಮಾ ನೋಡಬೇಕು ಅಂದ್ಕೊಳ್ಳೋರು ಹೋಗಿ ನೋಡಿ. ಜೋಗಿ. ಸಂಬಂಧಕ್ಕೆಲ್ಲ ಶ್ರೇಷ್ಠ ಸಂಬಂಧ ಅಂದರೆ ಅದು ತಾಯಿ ಮಗನ ಸಂಬಂಧ ಅಂತಾರೆ. ತನ್ನ ತಾಯಿ ಹೆಣದ ಮುಂದೆ ಮಗ ಡ್ಯಾನ್ಸ್ ಮಾಡಿಕೊಂಡು ಅಂತ್ಯ ಸಂಸ್ಕಾರ ಮಾಡೋಕೆ ಕರೆದುಕೊಂಡು ಹೋಗ್ತಾನೆ. ಆದರೆ ಸತ್ತಿರೋದು ನನ್ನ ತಾಯಿನೇ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಕೊನೆಯಲ್ಲಿ ತಾಯಿ ಮುಖಾನು ಮಗ ನೋಡೋಕೆ ಆಗಲ್ಲ. ಇದು ನಿಜ ಜೀವನದಲ್ಲಿ ನಡೆದರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಯಪ್ಪ, ನಮ್ಮ ಶತ್ರುಗಳಿಗೂ ಬೇಡ ಅನಿಸುತ್ತೆ. ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಬೀಟ್ ಬರುತ್ತೆ.
ಅಯ್ಯೋ ದೇವರೇ, ಇಂಥ ಶಾಪನ ಪಾಪಿಗೂ ಕೊಡಬೇಡ ಅಂತ. ಒಬ್ಬ ಮಗ ತನ್ನ ತಂದೆ ಸತ್ತೋದಾಗ ಸಂಪ್ರದಾಯದ ಪ್ರಕಾರ ತಾಯಿಯ ಬಳೆ ಹೊಡೆಯುವಂತಹ ಸಂದರ್ಭ ಬಂದಾಗ ಅದನ್ನು ಮಗ ಒಪ್ಪೋದಿಲ್ಲ. ನೀವು ಗಾಜಿನ ಬಳೆ ಹೊಡೆದಾಕಿದ್ರೆ ನಾನು ನನ್ನ ತಾಯಿಗೆ ಚಿನ್ನದ ಬಳೆನೇ ಮಾಡ್ಸಾಕ್ತೀನಿ ಅಂತ ಮಾದೇಶ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ತಾಯಿ ಕೂಡ ಮಗನನ್ನ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾಳೆ. ಈ ಕಥೆ ಎಷ್ಟು ಚೆಂದ ಅಲ್ವಾ. ಕ್ಲೈಮ್ಯಾಕ್ಸ್ನಲ್ಲಿ ಶಿವಣ್ಣನ ಪರ್ಫಾರ್ಮೆನ್ಸ್ ಅಂತೂ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ. ಅದ್ರ ಜೊತೆಗೆ ಗುರುಕಿರಣ್ ರವರ ಹಿನ್ನೆಲೆ ಸಂಗೀತ ಕೂಡ ನಮ್ಮ ಕಣ್ಣಲ್ಲಿ ನೀರು ತರಿಸಿತ್ತು. ಈಗ ಕೂಡ ಈ ಸಿನಿಮಾನ ಎಷ್ಟೋ ಜನ ಇಷ್ಟಪಡ್ತಾರೆ. ಇದರ BGMಗಳು, ಕೆಲವೊಂದು ಸೀನ್ಗಳು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತವೆ. ಜೋಗಿ ಸಿನಿಮಾ ಈಗ ನೋಡಿದರೂ ಕ್ಲೈಮ್ಯಾಕ್ಸ್ನಲ್ಲಿ ನಮ್ಮ ಕಣ್ಣು ತುಂಬಿ ಬರೋದಂತೂ ನಿಜ. ನೋಡಿ ಆದಮೇಲೂ ಕೂಡ ಇದರ ಗುಂಗಿನಿಂದ ಹೊರಬರೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಶಿವಣ್ಣನ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂತಹ ಸಿನಿಮಾಗಳನ್ನು ನೀವು ನೋಡಬೇಕು ಅಂದ್ಕೊಂಡ್ರೆ ಜೋಗಿ ಸಿನಿಮಾನ ನೋಡಿ. ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಅಮೇರಿಕಾ ಬಾಲ್ಯದಿಂದಲೂ ನಮ್ಮ ಜೊತೆಯಲ್ಲಿ ಬೆಳೆದ ಹುಡುಗಿಯ ಮೇಲೆ ಮುಂದೆ ಲವ್ ಆದಾಗ ಅದನ್ನು ಹೇಳ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ. ಅದ್ರ ಜೊತೆಗೆ ನನ್ನ ಸ್ನೇಹಿತ ಮತ್ತು ನಾನು ಇಷ್ಟಪಡುವಂತಹ ಹುಡುಗಿ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಅದು ಎಷ್ಟು ನೋವು ಕೊಡುತ್ತೆ ಅನ್ನೋದನ್ನು ಈ ಸಿನಿಮಾ ಹೇಳುತ್ತೆ. ಈ ಥರದ ಲವ್ ಸ್ಟೋರಿಗಳು ಬಿಫೋರ್ 2000ನಲ್ಲಿ ಹೆಚ್ಚಾಗಿ ಇತ್ತಂತೆ. ಪ್ರೀತಿನ ತ್ಯಾಗ ಮಾಡಿದಂಥ ಹುಡುಗರಿಗೆಲ್ಲ ರಮೇಶ್ ಅರವಿಂದ್ ಅವರ ಸೂರ್ಯ ಅನ್ನೋ ಪಾತ್ರ ಕಾಡುತ್ತೆ. ಮನಸ್ಸಿನಲ್ಲಿ ಗೊತ್ತಿಲ್ಲದೆ ಬೆಟ್ಟದಷ್ಟು ಬೆಳೆದು ನಿಂತಿರುವ ಪ್ರೀತಿಯನ್ನು ಪಕ್ಕದಲ್ಲೇ ಇರುವಂತಹ ತನ್ನ ಹುಡುಗಿಗೆ ಹೇಳೋಕೆ ಆಗದೆ ಪರದಾಡೋ ಸೂರ್ಯ ಒಳಗೆ ತನ್ನ ಭಾವನೆಗಳಿಗೆ ಬೆಂಕಿ ಹಚ್ಕೊಳ್ತಾನೆ. ಈ ಸಿನಿಮಾದ ಹಾಡುಗಳು ಹಾಗೂ BGM ಸದಾ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ನಾಗತಹಳ್ಳಿ ಚಂದ್ರಶೇಖರ್ ಅವರು ಈ ಸಿನಿಮಾನ ಆ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ತೆಗೆದಿದ್ರು. ರಮೇಶ್ ಅರವಿಂದ್ ಅವರ ಬೆಸ್ಟ್ ಸಿನಿಮಾಗಳನ್ನು ನಾವು ಹುಡುಕಿದಾಗ ಅಮೇರಿಕಾ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ನೀವು 90s ಕಿಡ್ಸ್ ಆಗಿ ನಿಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಬೇಕು ಅಂದರೆ ಒಮ್ಮೆ ಈ ಸಿನಿಮಾನ ನೋಡಿ. ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಗೂಳಿ ಅಂಡರ್ವರ್ಲ್ಡ್ಗೆ ಲವ್ ಸ್ಟೋರಿ ಬ್ಲೆಂಡ್ ಮಾಡಿ ತೆಗೆದ ಸಿನಿಮಾಗಳಲ್ಲಿ ಕಿಚ್ಚ ಸುದೀಪ್ ರವರ ಗೂಳಿ ಕೂಡ ಒಂದು. ಒಬ್ಬ ಹುಡುಗ ರೌಡಿ ಆದಮೇಲೆ ತಂದೆ ತಾಯಿ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಅವನದ್ದೇ ಆದ ಬೇರೆ ಥರದ ರಕ್ತಸಿದ್ಧ ಜೀವನ ಶುರುವಾಗುತ್ತೆ. ಯಾವಾಗ ಎಲ್ಲಿ ಯಾರು ನನ್ನನ್ನು ಅಟ್ಯಾಕ್ ಮಾಡ್ತಾರೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಇದ್ರ ಮಧ್ಯೆ ಒಂದು ಹುಡುಗಿ ನಿನ್ನನ್ನು ಲವ್ ಮಾಡ್ತೀನಿ ಅಂತ ಬಂದಾಗ ಸಾಮಾನ್ಯವಾಗಿ ಹೀರೋ ಅವಳ ಪ್ರೀತಿಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಆದರೂ ಹುಚ್ಚಿ ಥರ ಅವನ ಹಿಂದೆಯೇ ಬಿದ್ದಾಗ ಬೇರೆ ದಾರಿನೇ ಇಲ್ಲದೆ ಅವಳ ಪ್ರೀತಿಯನ್ನು ಹೀರೋ ಸ್ವೀಕರಿಸ್ತಾನೆ. ಆದರೆ ಯಾವುದೇ ಪ್ರೀತಿಯಲ್ಲೂ ನಾವು ಅಂದ್ಕೊಂಡಂತೆ ಆಗಲ್ಲ ಅಲ್ವಾ. ಅದೇ ರೀತಿ ಮದುವೆ ಫಿಕ್ಸ್ ಆಗುತ್ತೆ. ಅಲ್ಲಿ ಆಗೋ ಗಲಾಟೆಯಲ್ಲಿ ಮಿಸ್ ಆಗಿ ಹುಡುಗಿಯ ತಲೆ ಭಾಗಕ್ಕೆ ಕೊಡಳಿಯಿಂದ ಏಟ್ಬಿಡುತ್ತೆ. ಕೊನೆಯಲ್ಲಿ ಹೀರೋಯಿನ್ ಮುಖ ವಿಕಾರವಾಗಿ ಒಂದು ರೂಮ್ನಲ್ಲಿ ಕೂಡಿ ಹಾಕಿದಾಗ ಹೀರೋ ಅದನ್ನು ನೋಡುವಂತಹ ದೃಶ್ಯ ಬಂದಾಗ ಹೃದಯ ಭಾರವಾಗುತ್ತೆ. ಯಾವ ಹುಡುಗಿಗೂ ಈ ಥರ ಆಗಬಾರ್ದು ದೇವರೇ ಅಂತ ಅನಿಸುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಆ ಹಾಡು ತುಂಬ ಅರ್ಥಗರ್ಭಿತವಾಗಿದ್ದು ಸಿನಿಮಾ ನೋಡಿದ ಮೇಲೂ ಕೂಡ ಅದು ನಮ್ಮನ್ನು ಕಾಡುತ್ತೆ. ಒಂದು ಕಡೆ ಗೂಳಿನ ಹೊಡೆದಾಕಬೇಕು ಅಂತ ರೌಡಿಗಳ ಗುಂಪು ಅಟ್ಯಾಕ್ ಮಾಡಿದ್ರೆ ಗೂಳಿ ತನ್ನನ್ನು ಹುಚ್ಚಿ ಥರ ಪ್ರೀತಿಸಿದ ಹುಡುಗಿಯನ್ನು ಎತ್ಕೊಂಡು ಜೀವನ ಹುಡುಕುತ್ತಾ ಇರ್ತಾನೆ. ಅಂಡರ್ವರ್ಲ್ಡ್ಗೆ ಲವ್ ಸ್ಟೋರಿ ಬ್ಲೆಂಡ್ ಮಾಡಿ ತೆಗೆದ ಸಿನಿಮಾಗಳಲ್ಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ಈ ಕಥೆಗೆ ಸಿಗಬೇಕಾದ ಪ್ರಾಮುಖ್ಯತೆ ಎಲ್ಲೋ ಒಂದು ಕಡೆ ಸಿಗ್ನಿಲ್ವೇನೋ ಅಂತ ಅನಿಸುತ್ತೆ. ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ನೋಡಬೇಕು ಅಂದ್ಕೊಂಡವರು ಒಮ್ಮೆ ನೋಡಿ. ಕ್ಲೈಮ್ಯಾಕ್ಸ್ನಲ್ಲಿ ನಿಮ್ಮ ಕಣ್ಣು ತುಂಬಿ ಬರೋದಂತೂ ನಿಜ. ಆಟೋ ರಾಜ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಕ್ಲೈಮ್ಯಾಕ್ಸ್ನಲ್ಲಿ ಡಿಸ್ಟರ್ಬ್ ಮಾಡಿದಂತಹ ಸಿನಿಮಾಗಳಲ್ಲಿ ಆಟೋ ರಾಜ ಕೂಡ ಒಂದು. ಪರ್ಸ್ನಲ್ ಆಗಿ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗುತ್ತೆ. ಕೊಳ್ಳೆಗಾಲದಿಂದ ಒಬ್ಬ ಮುಗ್ಧ ಹುಡುಗಿ ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕೆಂಬ ಆಸೆ ಕಟ್ಟಿಕೊಂಡು ಬೆಂಗಳೂರಿಗೆ ಬರ್ತಾಳೆ. ಆ ಮುಗ್ಧ ಹುಡುಗಿನ ನೋಡಿದ ರಾಜನಿಗೆ ಲವ್ ಆಗುತ್ತೆ. ಆದರೆ ಆ ಹುಡುಗಿ ಶಂಕರ್ ಅನ್ನೋ ರೇಡಿಯೋ ಜಾಕಿನ ಇಷ್ಟಪಡ್ತಾ ಇರ್ತಾಳೆ. ಟ್ವಿಸ್ಟ್ ಏನಂದರೆ ಆ ಶಂಕರ್ ಅನ್ನೋ ರೇಡಿಯೋ ಜಾಕಿನೇ ರಾಜನಾಗಿರ್ತಾನೆ. ರಾಜ ಶಂಕರನ ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡ್ತಾನೆ ಅನ್ನೋ ಕಾರಣದಿಂದ FM ರೇಡಿಯೋದವರು ಶಂಕರ್ ಅನ್ನೋ ಹೆಸರಲ್ಲಿ ಪ್ರೋಗ್ರಾಮ್ ಮಾಡಿಕೊಡಿ ಅಂತ ರಾಜನಿಗೆ ಕೇಳ್ಕೊಂಡಿರ್ತಾರೆ. ಇದು ಒಂಥರ ತಾಜ್ ಮಹಲ್ ಕಥೆಯನ್ನೇ ಸ್ವಲ್ಪ ಹೋಲುತ್ತೆ. ಆದರೆ ಇಲ್ಲಿ ಹೀರೋಯಿನ್ ಇಬ್ಬರಿಗೂ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಅನ್ನೋದೇ ಗೊತ್ತಿರಲ್ಲ ಅಷ್ಟೇ. ಇದ್ರ ಮಧ್ಯೆ ಚಾನಲ್ ಓನರ್ ಕೂಡ ರಾಜನನ್ನು ಲವ್ ಮಾಡ್ತಾ ಇರ್ತಾಳೆ. ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಕಥೆ ನಡೆಯುತ್ತಾ ಇರುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ನಾನು ಇಷ್ಟಪಡ್ತಿರೋ ಹುಡುಗಿನೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಹೀರೋ ತುಂಬ ಖುಷಿ ಪಡ್ತಾನೆ. ಆದರೆ ಹೀರೋ ಜೀವಂತವಾಗಿ ಇರೋಕೆ ಸಾಧ್ಯವಾಗಲ್ಲ. ಆದರೆ ರಾಜ ಅವಳ ನಂಬಿಕೆ ಸುಳ್ಳು ಆಗಬಾರ್ದು ಅಂತ ಶಂಕರ್ ಅಂತ ಬೇರೆಯವರನ್ನ ತೋರಿಸಿ ಅಂತ ಹೇಳಿ ಸತ್ತೋಗಿರ್ತಾನೆ. ಅದೇ ರೀತಿ ನೀನು ಇಷ್ಟು ದಿನ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದದ್ದು ಶಂಕರ್ ಇವರೇ ಅಂತ ಬೇರೆಯವರನ್ನ ರೇಡಿಯೋದವರು ಪರಿಚಯ ಮಾಡಿಸ್ತಾರೆ. ಇದು ನನ್ನನ್ನು ಪರ್ಸ್ನಲ್ ಆಗಿ ತುಂಬಾ ಡಿಸ್ಟರ್ಬ್ ಮಾಡಿತ್ತು. ಶಂಕರ್ ನನ್ನ ಅಭಿಮಾನಿಯಾಗಿ ಗಣೇಶ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದರು. ಈ ಸಿನಿಮಾ ನೋಡಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ, ಒಮ್ಮೆ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ದುರಂತ ಅಂತ್ಯ ಕಂಡ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ನೋಡೋದಲ್ಲ ಗೆಳೆಯರೆ, ಕ್ಲೈಮ್ಯಾಕ್ಸ್ನಲ್ಲಿ ದುರಂತ ಅಂತ್ಯ ಕಂಡು ನಮ್ಮನ್ನು ಡಿಸ್ಟರ್ಬ್ ಮಾಡಿದಂತಹ ನಮ್ಮ ಕನ್ನಡ ಸಿನಿಮಾಗಳನ್ನು ನಿಮ್ಮನ್ನು ಯಾವ ಸಿನಿಮಾ ನೋಡಿ ಆದಮೇಲೂ ಕೂಡ ಕಾಡಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.